ನಮಸ್ಕಾರ ರೀಪ ಎಲ್ಲರಿಗೂ. ಇವತ್ತು ರಾಜ್ಯ ನೋಡೋದು ಮತ್ತೊಂದು ಡಿ ಸಿ ಸಿ ಬ್ಯಾಂಕಿನ ಎರಡನೇ ಎಪಿಸೋಡ್. ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಜಗತ್ತಿಗೆನ ಗೊತ್ತೈತಿ, ರಾಜ್ಯಕ್ಕೂ ಗೊತ್ತೈತಿ, ದೇಶಕ್ಕೂ ಗೊತ್ತೈತಿ. ರಾಜ್ಯ ಅದಲ ಬದಲು ಮಾಡುವಂಥ ಈ ಡಿ ಸಿ ಸಿ ಬ್ಯಾಂಕ್ ಚುಕ್ಕಾಣಿ ಈಗ ಎಲ್ಲರ ದೃಷ್ಟಿ ಇನ್ನೂ 2.5 ತಿಂಗಳೈತಿ ಮತದಾನ. ಆದರೆ ಈಗ ಮತಗಳ ಬೇಟೆ ಮತ್ತು ಪ್ರಚಾರ ನಡೆದೈತಿ. ಈಗಾಗಲೇ ಒಂದು ಸುತ್ತಿನ ಪ್ರಚಾರ, ಚುಕ್ಕಾಣಿ ಹಿಡಿದಂಥ ಬಾಲಚಂದ್ರ ಜಾರಕಿಹೊಳಿ ಒಂದು ಸುತ್ತಿನ ಪ್ರಚಾರ ಮಾಡಿ ಮುಗಿಸ್ಯಾರ. ಅವರ ನಿರ್ದೇಶಕರು, ಅವರ ಬೆಂಬಲಿಗರು ಪ್ರತಿಯೊಬ್ಬರು ಹೋಗಿ ಅಖಾಡಕ್ಕೆ ಇಳಿದು ಇವತ್ತು ಭಾಳ ಜೋರದಾರ ನಡೆದೈತಿ ಡಿ ಸಿ ಸಿ ಬ್ಯಾಂಕ್. ನಿನ್ನೆ ನೋಡಿದರೆ ಒಂದು ಅದ್ಭುತ ಆಶ್ಚರ್ಯವಾರ ಒಂದು ಸುದ್ದಿ. ಅಖಾಡಕ್ಕೆ ಇಳಿದಾರ ಸತೀಶ್ ಜಾರಕಿಹೊಳಿ, ಉಸ್ತುವಾರಿ ಮಂತ್ರಿ ಯರಗಟ್ಟಿದಿಂದ ವಿಶ್ವಾಸ ವೈದ್ಯನನ್ನು ನಿರ್ದೇಶಕ ಮಾಡುವ ಸಲುವಾಗಿ ಅಲ್ಲಿರುವಂಥ PKPS ಸೊಸೈಟಿ ಸಭೆಯಲ್ಲಿ ಘಂಟಾಘೋಷವಾಗಿ ಘೋಷಣೆ ಮಾಡಿದಾರ. ವಿಶ್ವಾಸ ವೈದ್ಯ ನಿರ್ದೇಶಕ ನಮ್ಮ ಅಭ್ಯರ್ಥಿ, ಅವನ ಆರಿಸ್ತರ್ಬೇಕಂತೇಳಿ ಮಂತ್ರಿ ಹೇಳ್ತಾರೆ. ಅಂದಮೇಲೆ ಇನ್ನು ಜನ ಇನ್ನು ಗ್ಯಾರಂಟಿ ಅಲ್ರಿ. ಇನ್ನು ಕುತೂಹಲ ಭರಿತವಾದ ಈ ಚುನಾವಣೆ ಅಥಣಿದಿಂದ ಹಿಡ್ಕೊಂಡು ಖಾನಾಪುರ ತುತ್ತ ತುದಿ, ರಾಮದುರ್ಗ, ಇದು ಗೋಕಾಕ ಮೂಡಲಿಗಿ ಎಂಡಿಂಗು. ಈ ಜಿಲ್ಲೆಯಲ್ಲಿ ನಡೆದಿರುವಂಥ ದೈನಂದಿನವಾಗಿ ಡಿ ಸಿ ಸಿ ಬ್ಯಾಂಕಿನ ಕಾರ್ಯಚಟುವಟಿಕೆ ಯಾವ ರೀತಿ ಹಣದ ಕಾಂಚಾನ ಥೈಲಿ ಓಡಾಡಕತೈತಿ, ಯಾವ ಆಶೆ ಆಮಿಷಗಳನ್ನು ಹಚ್ಚಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಮಾಡಿ ಯಾರು ಚುಕ್ಕಾಣಿ ಹಿಡಿತಾರ, ಬಲಾಢ್ಯ ಸಾಮ್ರಾಜ್ಯ ಯಾವುದನ್ನೋದು ನಿಮಗೆ ಗೊತ್ತೈತಿ. ಇಲ್ಲಿ ರಾಯಬಾಗದಲ್ಲಿ ವಿವೇಕರಾವ್ ಪಾಟೀಲ್ ಅಖಾಡಕ್ಕೆ ಅವರದೇ ಆದಂಥ ಒಬ್ಬ ಅಭ್ಯರ್ಥಿಯನ್ನು ನಿಂದಿರಿಸಿ ಅಲ್ಲಿರುವಂಥ ಅಭ್ಯರ್ಥಿಯನ್ನು ಸೋಲಿಸುವುದೇ ನನ್ನ ಗುರಿ ಅಂತಾರ ವಿವೇಕರಾವ್ ಪಾಟೀಲ್. ವಿವೇಕರಾವ್ ಪಾಟೀಲು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಇದ್ದವರು, ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡವರು. ಅವರ ತಂದೆ ಮಾಜಿ ಮಂತ್ರಿ VL ಪಾಟೀಲ್ ಸಾಮ್ರಾಜ್ಯದ ಸುಪುತ್ರರು. ಇನ್ನು ಅಲ್ಲಿ ಯಾವ ಮ್ಯಾಜಿಕ್ ಮಾಡ್ತಾರೆ ವಿವೇಕರಾವ್ ಪಾಟೀಲ್ ನೋಡಬೇಕು. ಇನ್ನೂ ಗುಡುಗಿಲ್ಲ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಖಾನಾಪುರದಾಗ ಆಗೈತಿ. ಅಲ್ಲಿ ಅಂಜಲಿ ನಿಂಬಾಳ್ಕರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಾಗ್ತಾರೋ, ವಿಠ್ಠಲ್ ಹಲಗೇಕರ್ ಕೂಡ್ಕೊಂಡು ಅಲ್ಲಿ ಅರವಿಂದ ಪಾಟೀಲ್ನ ವಿರುದ್ಧ ಸೆಣಸಾಡುವ ಸಲುವಾಗಿ ತನ್ನದೇ ಆದಂಥ ಸಹೋದರ ಚನ್ರಾಜ್ ಹಟ್ಟಿಹೊಳಿನ ನಿಂದಿರ್ತಾರೋ, ಇನ್ನು ಕಾದ ನೋಡಬೇಕು. ಇನ್ನು ಬೆಳಗಾವಿ ಗ್ರಾಮೀಣದಲ್ಲಿ ಕರ್ನಾಟಕ ರಾಜ್ಯದ ಭವಿಷ್ಯದ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅಡ್ಡಾಡಕತ್ತಾನ. ಇನ್ನೂ ಅವನ ವಿರುದ್ಧ ಯಾರು ಶಡ್ಡು ಹೊಡಿತಾರ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕಂದರೆ ಹಿಡ್ಕಲ್ ಡ್ಯಾಮದ 10 ಬಾಗಿಲು ನೀರು ಬಂದ ಮೇಲೆ ಇನ್ನು ಸಣ್ಣ ಕೆನಾಲ್ಗಳು ಏನಾಗುತ್ತೋ ವಿಚಾರ ಮಾಡಿ ಅಭ್ಯರ್ಥಿ ನಿಂದಿರ್ಸಾರೋ, ಏನು ಅವಿರೋಧ ಆಯ್ಕೆ ಸಲುವಾಗಿ ಪ್ರಯತ್ನ ಮಾಡ್ತಾರೋ. ಎಲ್ಲರ ದೃಷ್ಟಿ ಈಗ ಈ ಸಂಘ ಸಂಸ್ಥೆಯಿಂದ ನಿರ್ಮಿತವಾದಂಥ 10,000 ಕೋಟಿ ರೂಪಾಯಿ ಕೆಲಸ ಮಾಡುವಂಥ ಈ ಡಿ ಸಿ ಸಿ ಬ್ಯಾಂಕ್ ಮೇಲೆ ರಮೇಶ್ ಜಾರಕಿಹೊಳಿ ಕಣ್ಣು, ಸತೀಶ್ ಜಾರಕಿಹೊಳಿ ಕಣ್ಣು, ಲಕ್ಷ್ಮಣ ಸವದಿ ಕಣ್ಣು, ಬಾಲಚಂದ್ರ ಜಾರಕಿಹೊಳಿ ಕಣ್ಣು. ಕತ್ತಿ ಕುಟುಂಬದ ತೀರ್ಮಾನ ಇನ್ನೂ ಏನಾಗಿಲ್ಲ. ಜೊಲ್ಲೆ ಅವರು ಏನು ತೀರ್ಮಾನ ತಗೋತಾರ. ಇನ್ನು ಕಾಗೆ ಈ ಕಡೆ ಬಂದರೆ ಪಟ್ಟಣ ಮತ್ತು ಕೌಜಲಗಿ ಫ್ಯಾಮಿಲಿ, ಮಹಾಂತೇಶ್ ಕೌಜಲಗಿ ಈ ಕಡೆ ಬೆಳಗಾವಿ ನಗರದಿಂದ ಏನೇನು ಆಗತೈತಿ ಗ್ರಾಮೀಣದಿಂದ ಇನ್ನು ಕಾದು ನೋಡ್ಬೇಕಲ್ರಿ. ಯಾಕೆಷ್ಟು ಈ ಡಿ ಸಿ ಸಿ ಬ್ಯಾಂಕಿನ ಮೇಲೆ ಕಣ್ಣು? ಡಿ ಸಿ ಸಿ ಬ್ಯಾಂಕ್ 18 ಕ್ಷೇತ್ರಗಳನ್ನು ಕಂಟ್ರೋಲ್ ಮಾಡುವಂಥ ರಥ ಇದ್ದಂಗೆ. ಆ 18 ಕ್ಷೇತ್ರಗಳನ್ನು ಯಾವ ರೀತಿ ಏರ್ಪೇರ್ ಮಾಡಬೇಕು, ಯಾವ ರೀತಿ ಯಾವನ ಸೋಲಿಸಬೇಕು, ಯಾವನ ಗೆಲ್ಲಿಸಬೇಕು ಅನ್ನೋದು ಆ PKPS ಸೊಸೈಟಿ ಅಲ್ಲಿ ಕೆಲಸ ಮಾಡ್ತೈತಿ. ಅಲ್ಲಿ ಸಾವಿರಾರು ಶೇರ್ ಹೋಲ್ಡರ್ ಇರ್ತಾರೆ. ಆ ಸಾವಿರಾರು ಶೇರ್ ಹೋಲ್ಡರ್ ಕುಟುಂಬಸ್ಥರು ನೋಡಿದರೆ 20 ರಿಂದ 15 ಸಾವಿರ ಮತಗಳ ಕ್ರೋಢೀಕರಣ ಆಕೈತಿ. ಇನ್ನು ಡಿ ಸಿ ಸಿ ಬ್ಯಾಂಕ್ ಈಗಾಗಲೇ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಚುಕ್ಕಾಣಿಯಾಗೈತಿ. ಅಧ್ಯಕ್ಷ ಆಯ್ಕೆ ಆಗುವ ಸಲುವಾಗಿ 3 ಸಹೋದರರು ಕೂಡಿ ಆ ಕುಲಗೋಡೆನ ಅಧ್ಯಕ್ಷ ಮಾಡಿದರು. ಇನ್ನು ಕುಲಗೋಡೆ ಇನ್ನು ಸೈಡಲ್ಲೇನು ಆಗುತ್ತಾನೋ, ಇನ್ನು ಕುಲಗೋಡೆನ ಸೋಲಿಸೋ ಸಲುವಾಗಿ ಅಲ್ಲಿ ವಿವೇಕರಾವ್ ಪಾಟೀಲ್ ತಲೆ ಎತ್ತಾರೋ. ಇನ್ನು ಇದ್ದಂಥ ಡೈರೆಕ್ಟರ್ಗಳು ಯಾರು ಸೋಲ್ತಾರೋ, ಹೊಸ ಡೈರೆಕ್ಟರ್ಗಳು ಪ್ರವೇಶ ಮಾಡ್ತಾರೋ. ವಿಶ್ವಾಸ ವೈದ್ಯ ಈಗ ಚುರುಕಿನಿಂದ ಯರಗಟ್ಟಿಗೆ ಅಲ್ಲಿ ಬಲಾಢ್ಯ ಆಲದ ಮರ ಸತೀಶ್ ಜಾರಕಿಹೊಳಿನ ಘೋಷಣೆ ಮಾಡ್ಯಾನಂದ್ರೆ ಮತ್ತು ಅಲ್ಲಿ ವಿಶ್ವಾಸ ವೈದ್ಯಾಗ ಸರಳ ದಾರಿ. ಇನ್ನು ಪಟ್ಟಣ ಯಾವ ಕರಾಮತ ಮಾಡ್ತಾನೆ, ಯಾದವಾಡ ಏನು ಕರಾಮತ ಮಾಡ್ತಾನೆ. ಇನ್ನು ಎಲ್ಲರ ದೃಷ್ಟಿ ಈ ಬಾಲಚಂದ್ರ ಜಾರಕಿಹೊಳಿ ಮೇಲೆ, ಈ ಜಾರಕಿಹೊಳಿ ಕುಟುಂಬದ ಮೇಲೆ.
ಹಾಗಾದ್ರೆ DCC ಬ್ಯಾಂಕ್ ಏನು ವಿವರಣೆ ಕೊಟ್ಟಿದ್ದೀನಿ, ಮೊದಲನೇ ಎಪಿಸೋಡ್ ಕೊಟ್ಟಿದ್ದೀನಿ, ಲಕ್ಷಾಂತರ ಜನ ನೋಡಿದಿರಿ. ಎರಡನೇ ಎಪಿಸೋಡ್ ಇನ್ನೂ 4 ಎಪಿಸೋಡ್ ಹಾಕಾವು, ಚುನಾವಣೆ ಹೆಂಗೆ ಬರ್ತಾವೆ, ಏನು ಏರ್ಪೇರ್ ಹಾಕಾವು, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮ್ಯಾಜಿಕ್ ಮಾಡ್ತಾಳೆ, ಇನ್ನೆಲ್ಲ ಪ್ರತಿಯೊಂದು ಪೆನ್ ಮಾಹಿತಿ ನಮ್ಮ ನಂಬರ್ 1 ನ್ಯೂಸ್ ಸುದ್ದಿ ವಾಹಿನಿದಾಗ ನೋಡ್ಕೊತ ಹೋಗ್ರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಿಮ್ಮ ಅನಿಸಿಕೆಗಳನ್ನ ಹಾಕ್ರಿ. ಖಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಬರ್ತಾನೆ. ನಮಸ್ಕಾರ.